ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಶರಣರು ಹೇಳುವ ಈ ಶೂನ್ಯ ಅಥವಾ ಬಯಲು ಅಂದ್ರೆ ನಿಜಕ್ಕೂ ಏನು ಅಂತ? ಈ ಪದಗಳು ಸ್ವಲ್ಪ ಹೆವಿ ಅಥವಾ ಅರ್ಥ ಮಾಡಿಕೊಳ್ಳೋಕೆ ಕಷ್ಟ ಅನ್ಸುತ್ತಾ? ಟೆನ್ಷನ್ ತಗೋಬೇಡಿ. ಇವತ್ತು ನಾನು ಈ ಪದಗಳನ್ನ ಬರೀ ತತ್ವಜ್ಞಾನದ ದೃಷ್ಟಿಯಿಂದ ಅಲ್ಲ, ಬದಲಾಗಿ ವೈಜ್ಞಾನಿಕ ದೃಷ್ಟಿಯಿಂದಲೂ ಸರಳವಾಗಿ ವಿವರಿಸಲಿದ್ದೇನೆ. ಹಾಗಾದ್ರೆ ಇನ್ನೇಕೆ ತಡ? ಬನ್ನಿ ಶುರು ಮಾಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ವೆಲ್ಕಮ್ ಟು ಲೆಟ್ ಮೀ ಎಕ್ಸ್ಪ್ಲೇನ್, ಅ ಸೀರೀಸ್ ಪ್ರೆಸೆಂಟೆಡ್ ಬೈ ಬಸವ ಸಮಿತಿ, ವೇರ್ ಟೈಮ್ಲೆಸ್ ಫಿಲಾಸಫಿ ಮೀಟ್ಸ್ ಮಾಡರ್ನ್ ಸೈನ್ಸ್. ನಾವೆಲ್ಲ ಸ್ಕೂಲ್ ಸೈನ್ಸ್ ಕ್ಲಾಸ್ನಲ್ಲಿ ಓದಿರೋ ಹಾಗೆ ನಮ್ಮ ಸುತ್ತ ಇರೋ ಪ್ರತಿಯೊಂದು ವಸ್ತುವು ಆಟಮ್ಸ್ ಅಂದ್ರೆ ಪರಮಾಣುಗಳಿಂದಲೇ ಆಗಿರೋದಲ್ವಾ? ಇಡೀ ಬ್ರಹ್ಮಾಂಡವನ್ನೇ ಕಟ್ಟಿರುವ ಈ ಪರಮಾಣುಗಳ ವಿವಿಧ ರೂಪಗಳನ್ನೇ ನಾವು ಮೂಲ ವಸ್ತುಗಳು ಅಂದ್ರೆ ಎಲಿಮೆಂಟ್ಸ್ ಎನ್ನುತ್ತೇವೆ. ಇವುಗಳನ್ನು ಪಟ್ಟಿ ಮಾಡಿರುವ ಆವರ್ತಕ ಕೋಷ್ಟಕ ಅಂದ್ರೆ ಪಿರಿಯಾಡಿಕ್ ಟೇಬಲ್ದಲ್ಲಿ ಹೈಡ್ರೋಜನ್, ಆಕ್ಸಿಜನ್ನಿಂದ ಹಿಡಿದು ಕೃತಕವಾಗಿ ಸೃಷ್ಟಿಸಿದ ಒಟ್ಟು 118 ಮೂಲ ವಸ್ತುಗಳು ನಮಗೆ ಸಿಗುತ್ತವೆ. ಆದರೆ ಈ ಪರಮಾಣುಗಳ ಒಳರಚನೆ ಮತ್ತಷ್ಟು ಕುತೂಹಲಕಾರಿ. ಒಂದು ಕಾಲದಲ್ಲಿ ಸೂರ್ಯನ ಸುತ್ತ ಗ್ರಹಗಳು ತಿರುಗುವಂತೆ ಪರಮಾಣುವಿನ ಒಳಗೆ ಎಲೆಕ್ಟ್ರಾನ್ಗಳು ನಿರ್ದಿಷ್ಟ ಕಕ್ಷೆಯಲ್ಲಿ ತಿರುಗುತ್ತವೆ ಎಂದು ವಿಜ್ಞಾನಿಗಳು ನಂಬಿದ್ದರು. ಆದರೆ ಇಂದಿನ ಆಧುನಿಕ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬೇರೆಯದೇ ಸತ್ಯವನ್ನು ಹೇಳುತ್ತದೆ. ಎಲೆಕ್ಟ್ರಾನ್ಗಳು ನಿರ್ದಿಷ್ಟ ಕಕ್ಷೆಗಳಲ್ಲಿ ತಿರುಗದೆ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ಪ್ರಾಬಬಿಲಿಟಿ ಕ್ಲೌಡ್ಸ್ ಅಥವಾ ಕ್ವಾಂಟಮ್ ಮೋಡಗಳ ರೂಪದಲ್ಲಿರುತ್ತವೆ. ಅಂದರೆ ಪರಮಾಣುವಿನ ಬಹುಪಾಲು ಜಾಗ ಕೇವಲ ಎಂಟಿ ಸ್ಪೇಸ್, ಬರೀ ಖಾಲಿ ಜಾಗ. ಇದರ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ದೇಹ ಸೇರಿದಂತೆ ನಾವು ನೋಡೋ ಈ ಇಡೀ ಭೌತಿಕ ಜಗತ್ತು 99% ಬರೀ ಎಂಟಿ ಸ್ಪೇಸ್ನಿಂದಾನೇ ಮಾಡಲ್ಪಟ್ಟಿದೆ. ಇದನ್ನೇ ಅಲ್ವಾ ಶರಣರು ಅಂದೇ ಬಯಲು ಅಂತ ಕರೆದಿದ್ದು. ಹಾಗಾದ್ರೆ ಆ ಉಳಿದ 1% ಭಾಗದಲ್ಲಿರುವ ಕಣಗಳಾದ್ರೂ ಏನು? ಆಲ್ಬರ್ಟ್ ಐನ್ಸ್ಟೈನ್ ತಮ್ಮ ಪ್ರಸಿದ್ಧ E=mc² ಮೂಲಕ ಜಗತ್ತಿಗೆ ಹೇಳಿದ್ದೇನು ಗೊತ್ತಾ? ವಸ್ತು ಅಂದ್ರೆ ಮ್ಯಾಟರ್ ಮತ್ತು ಶಕ್ತಿ ಅಂದ್ರೆ ಎನರ್ಜಿ, ಇವೆರಡೂ ಬೇರೆಯಲ್ಲ ಅಂತ. ಅಂದ್ರೆ ನೀವು, ನಾನು, ಈ ಭೂಮಿ, ಇಡೀ ಬ್ರಹ್ಮಾಂಡದ ನಕ್ಷತ್ರಗಳು ಇವೆಲ್ಲವೂ ಬೇರೇನೂ ಅಲ್ಲ, ಕೇವಲ ಘನೀಕೃತಗೊಂಡ ಶಕ್ತಿ ಅಥವಾ ಕಂಡೆನ್ಸ್ಡ್ ಎನರ್ಜಿಯ ಅದ್ಭುತ ರೂಪಗಳು. ಇದನ್ನ ಅರ್ಥ ಮಾಡಿಕೊಳ್ಳಲು ನಮ್ಮ ಮನೆಯಲ್ಲಿರುವ ಫ್ರಿಡ್ಜ್ನಲ್ಲಿರುವ ಐಸ್ ಮತ್ತು ನೀರಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಐಸ್ ಘನವಾಗಿದೆ, ನೀರು ದ್ರವವಾಗಿದೆ. ಅದೇ ನೀರನ್ನು ಕುದಿಸಿದರೆ ಅದು ಕಣ್ಣಿಗೆ ಕಾಣದ ಆವಿಯಾಗುತ್ತದೆ. ಒಮ್ಮೆ ಯೋಚಿಸಿ, ನಮ್ಮ ಕಣ್ಣಿಗೆ ಕಾಣುವ ಐಸ್, ನೀರು ಮತ್ತು ಆವಿ ಇವು ಮೂರು ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿರಬಹುದು. ಆದರೆ ಇವೆಲ್ಲದರ ಅಸ್ತಿತ್ವದ ಹಿಂದೆ ಇರೋದು ಒಂದೇ ಒಂದು ಮೂಲತತ್ವ, ಅದೇ H2O ಅಲ್ವಾ? ಹಾಗೆಯೇ ನಮಗೆ ಕಾಣುವ ಈ ಜಡವಸ್ತು ಮತ್ತು ಕಣ್ಣಿಗೆ ಕಾಣದ ಚೈತನ್ಯ ಶಕ್ತಿ ಎರಡೂ ಒಂದೇ. ಆದರೆ ಈ ಅಗಾಧವಾದ ಶಕ್ತಿ ಹುಟ್ಟಿದ್ದಾದರೂ ಎಲ್ಲಿಂದ ಎಂಬ ಯಕ್ಷ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೊರಟ ವಿಜ್ಞಾನಿಗಳು ಅಂತಿಮವಾಗಿ ಬಂದು ನಿಂತದ್ದು ನಿರ್ವಾತ ಅಥವಾ ವ್ಯಾಕ್ಯೂಮ್ನ ಎದುರು. ಇದನ್ನೇ ನಮ್ಮ ಅಲ್ಲಮಪ್ರಭುಗಳು ಬಯಲು ಅಥವಾ ಶೂನ್ಯ ಎಂದು ಕರೆದದ್ದು. ಇಂದಿನ ಅತ್ಯಾಧುನಿಕ ಕ್ವಾಂಟಮ್ ಫೀಲ್ಡ್ ಥಿಯರಿ ಪ್ರಕಾರ ಈ ಶೂನ್ಯ ಅಂದ್ರೆ ಏನೂ ಇಲ್ಲದ ಬಟ ಬಯಲಲ್ಲ, ಅದು ಒಂದು ಕ್ರಿಯಾಶೀಲ ಅಸ್ತಿತ್ವ. ಖ್ಯಾತ ಭೌತವಿಜ್ಞಾನಿ ಫ್ರಿಟ್ಜಾಫ್ ಕ್ಯಾಪ್ರಾ ಒಮ್ಮೆ ಇದನ್ನು ಲಿವಿಂಗ್ ವಾಯ್ಡ್ ಅಥವಾ ಜೀವಂತ ಶೂನ್ಯ ಎಂದಿದ್ರು. ಇದನ್ನ ಅರ್ಥ ಮಾಡ್ಕೋಬೇಕಿದ್ರೆ ಒಂದು ಉದಾಹರಣೆ ನೋಡಿ. ದೂರದಿಂದ ನೋಡಿದಾಗ ಸಮುದ್ರ ಎಷ್ಟು ಶಾಂತವಾಗಿ ಕಾಣುತ್ತೆ ಅಲ್ವಾ? ಆದ್ರೆ ಹತ್ತಿರ ಹೋಗಿ ನೋಡಿದಾಗಷ್ಟೇ ಗೊತ್ತು, ರಾರಾಜಿಸೋ ಅಲೆಗಳ ಆರ್ಭಟ. ನಮ್ಮ ಈ ಶೂನ್ಯನೂ ಅಷ್ಟೇ, ಮೇಲ್ನೋಟಕ್ಕೆ ಶಾಂತವಾಗಿದ್ರೂ
ಅದರ ಆಳದಲ್ಲಿ ಸದಾ ಶಕ್ತಿಯ ಸಣ್ಣ ಸಣ್ಣ ಕ್ವಾಂಟಮ್ ಅಲೆಗಳು ಹುಟ್ಟುತ್ತಲೇ ಇರ್ತವೆ. ಮಹಾನ್ ಶರಣರಾದ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರು ಇದೇ ಶೂನ್ಯದಿಂದ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನ ತುಂಬ ಸರಳವಾಗಿ 4 ಹಂತಗಳಲ್ಲಿ ವಿವರಿಸಿದ್ದಾರೆ. ಬನ್ನಿ ಆ ಹಂತಗಳು ಯಾವುವು ಅಂತ ನೋಡೋಣ. 1. ಸರ್ವಶೂನ್ಯ ನಿರಾಲಂಬ ಸ್ಥಳ. ಇದು ಮೊದಲನೇ ಹಂತ. ಇಲ್ಲಿ ಯಾವುದೇ ಚಲನೆ ಇರಲ್ಲ, ಬರೀ ಒಂದು ಸಂಪೂರ್ಣವಾದ ಅತಿ ಪ್ರಶಾಂತವಾದ ಶೂನ್ಯ ಮಾತ್ರ ಇರುತ್ತೆ. ಇದೇ ಸೃಷ್ಟಿಯ ಮೂಲ. 2. ಶೂನ್ಯ ಲಿಂಗಸ್ಥಳ. ಇದು ಎರಡನೇ ಹಂತ. ಆ ಶಾಂತವಾದ ಶೂನ್ಯದ ಒಳಗೆ ಸೃಷ್ಟಿಯ ಒಂದು ಸಣ್ಣ ಬೀಜ ಮೊಳಕೆಯೊಡೆಯುವ ಹಂತವಿದು. ಅಂದರೆ ಸೃಷ್ಟಿ ಕಾರ್ಯಕ್ಕೆ ತಯಾರಿ ಶುರುವಾಗುವ ಜಾಗ. 3. ನಿಕ್ಕಲ ಲಿಂಗಸ್ಥಳ. ಇದು ಮೂರನೇ ಹಂತ. ಆ ಸೃಷ್ಟಿಯ ಬೀಜಕ್ಕೆ ಜೀವಕಳೆ ಬರುವ ಹಂತ. ಅಂದರೆ ಸಚ್ಚಿತ್ ಆನಂದ, ಅರ್ಥಾತ್ ಸತ್ಯ, ಅರಿವು ಮತ್ತು ಆನಂದ ತುಂಬಿಕೊಳ್ಳುವ ಸುಂದರವಾದ ಘಟ್ಟವಿದು. 4. ಮಹಾಲಿಂಗಸ್ಥಳ. ಇದು ಕೊನೆಯ ಹಂತ. ಇಲ್ಲಿ ಆ ಶೂನ್ಯದಿಂದ ನಾವು ಕಣ್ಣಾರೆ ನೋಡುತ್ತಿರುವ ಈ ಭೌತಿಕ ಜಗತ್ತು ಸಂಪೂರ್ಣವಾಗಿ ರೂಪುಗೊಂಡು ಸಾಕಾರಗೊಳ್ಳುತ್ತದೆ. ನೋಡಿದ್ರಲ್ಲ, ಕಣ್ಣಿಗೆ ಕಾಣದ ಏನೂ ಇಲ್ಲದಂತಿರುವ ಆ ಶೂನ್ಯವು ಹಂತ ಹಂತವಾಗಿ ಈ ಸುಂದರ ಜಗತ್ತಾಗಿ ಹೇಗೆ ಅರಳುತ್ತದೆ ಅನ್ನೋದನ್ನ ಅವರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಲ್ವಾ? ಇದನ್ನೇ ಅಲ್ಲಮ ಪ್ರಭುಗಳು ಇನ್ನೂ ಸರಳವಾಗಿ ಒಂದೇ ಸಾಲಿನಲ್ಲಿ ಎಷ್ಟೊಂದು ಅದ್ಭುತವಾಗಿ ಕಟ್ಟಿಕೊಡ್ತಾರೆ ನೋಡಿ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ಇದು ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಕಥೆಯನ್ನ ಒಂದೇ ಸಾಲಿನಲ್ಲಿ ಕಟ್ಟಿಕೊಡುವ ಅದ್ಭುತ ವಿವರಣೆ. 13.8 ಬಿಲಿಯನ್ ವರ್ಷಗಳ ಹಿಂದೆ ಇಡೀ ಬ್ರಹ್ಮಾಂಡ ಊಹಿಸಲು ಅಸಾಧ್ಯವಾದ ಒಂದು ಸಣ್ಣ ಬಿಂದುವಿನಲ್ಲಿ ಅಡಗಿತ್ತು. ಇದನ್ನೇ ಅವರು ಸಿಂಗ್ಯುಲಾರಿಟಿ ಅಂತ ಕರೆದದ್ದು. ಅಲ್ಲಿಂದ ಬಿಗ್ ಬ್ಯಾಂಗ್ ಅಂದರೆ ಮಹಾಸ್ಫೋಟವಾಗಿ ಬ್ರಹ್ಮಾಂಡವು ಕಾಸ್ಮಿಕ್ ಇನ್ಫ್ಲೇಷನ್ ಮೂಲಕ ಅಗಾಧವಾಗಿ ವಿಸ್ತರಿಸಿ ಆಕಾಶ ಅಥವಾ ಸ್ಪೇಸ್ ನಿರ್ಮಾಣವಾಯಿತು. ಆರಂಭದಲ್ಲಿ ತಾಪಮಾನ ಕೋಟ್ಯಂತರ ಡಿಗ್ರಿಗಳಷ್ಟಿತ್ತು. ಕ್ರಮೇಣ ತಾಪಮಾನ ತಣ್ಣಗಾದಂತೆ ಕ್ವಾರ್ಕ್ಗಳು ಒಂದಾಗಿ ಪ್ರೋಟಾನ್ಗಳಾದವು. ಲಕ್ಷಾಂತರ ವರ್ಷಗಳ ನಂತರ ಎಲೆಕ್ಟ್ರಾನ್ಗಳು ಸೇರಿ ಹೈಡ್ರೋಜನ್, ಹೀಲಿಯನ್ನಂತಹ ಮೊದಲ ಪರಮಾಣುಗಳು ಹುಟ್ಟಿದವು. ಬ್ರಹ್ಮಾಂಡದ 4 ಪ್ರಮುಖ ಬಲಗಳಾದ ಗ್ರಾವಿಟಿ, ಇಲೆಕ್ಟ್ರೋಮ್ಯಾಗ್ನೆಟಿಸಮ್, ಸ್ಟ್ರಾಂಗ್ ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸಸ್, ಈ 4 ಬಲಗಳೇ ಇಡೀ ಬ್ರಹ್ಮಾಂಡದ ಸೃಷ್ಟಿ, ಪೋಷಣೆ ಮತ್ತು ಲಯದ ರೂವಾರಿಗಳಾದವು. ಅನಿಲದ ಮೋಡಗಳು ಗುರುತ್ವಾಕರ್ಷಣೆಗೆ ಸಿಲುಕಿ ಉರಿಯುವ ನಕ್ಷತ್ರಗಳಾದವು. ನಂತರ ನಮ್ಮ ಮಿಲ್ಕಿ ವೇಯಂತಹ ಗ್ಯಾಲಕ್ಸಿಗಳು ಸೃಷ್ಟಿಯಾದವು. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೌರವ್ಯೂಹ, ನಮ್ಮ ಭೂಮಿ ರೂಪುಗೊಂಡಿತು. ಸಮುದ್ರದ ಆಳದಲ್ಲಿ ಹೈಡ್ರೋಥರ್ಮಲ್ ವೆಂಟ್ಸ್ಗಳಲ್ಲಿ ರಾಸಾಯನಿಕ ಪ್ರಕ್ರಿಯೆಗಳು ನಡೆದು ಜೀವದ ಮೊದಲ ಕಣಗಳು ಹುಟ್ಟಿದವು. ಮಾಡರ್ನ್ ಬಯಾಲಜಿ, ಜೆನೆಟಿಕ್ಸ್ ಮತ್ತು ಎಪಿಜೆನೆಟಿಕ್ಸ್ನ ವಿಸ್ಮಯಕಾರಿ ಪ್ರಕ್ರಿಯೆಗಳ ಮೂಲಕ ಆರ್ಎನ್ಎ, ಡಿಎನ್ಎಗಳು ರೂಪುಗೊಂಡು ಲಾಸ್ಟ್ ಯೂನಿವರ್ಸಲ್ ಕಾಮನ್ ಆನ್ಸೆಸ್ಟರ್ನಿಂದ ವಿಕಾಸಗೊಂಡು ಇಂದು ನಾವು ಪ್ರಜ್ಞೆಯುಳ್ಳ ಮನುಷ್ಯರಾಗಿ ನಿಂತಿದ್ದೇವೆ. ಇಂದು ವಿಜ್ಞಾನ ಹೇಳುತ್ತಿರುವ ಬ್ರಹ್ಮಾಂಡ ಸೃಷ್ಟಿಯ ಮಹಾಕಥನ ಅಂದೇ ನಮ್ಮ ಶರಣರ ದಿವ್ಯ ದೃಷ್ಟಿಗೆ ಹೊಳೆದಿತ್ತು ಎನ್ನುವುದನ್ನು ನೆನೆದರೆ ನಿಜಕ್ಕೂ ಮೈ ರೋಮಾಂಚನಗೊಳ್ಳುತ್ತದೆ ಅಲ್ಲವೇ? ಸರಿ, ಇಷ್ಟೆಲ್ಲ ಸೈನ್ಸ್, ಇಷ್ಟೆಲ್ಲ ಫಿಲಾಸಫಿ ಬಗ್ಗೆ ಮಾತಾಡಿದೆವೆ. ಆದರೆ ಇಂದಿನ ನಮ್ಮ ಬದುಕಿಗೆ ಇದರ ನಿಜವಾದ ಅರ್ಥವೇನು? ವೈ ಡಸ್ ದಿಸ್ ಮ್ಯಾಟರ್ ಟು ಅಸ್ ಟುಡೇ? ಇವತ್ತು ನಾವೆಲ್ಲಾಕ ಜಾತಿ, ಧರ್ಮ, ಭಾಷೆ ಅನ್ನೋ ಗಡಿಗಳ ಬೇಲಿ ಮಧ್ಯೆ ಬದುಕುತ್ತಾ ನಾವೆಲ್ಲ ಬೇರೆ ಬೇರೆ ಅನ್ಕೊಳ್ತಾ ಇದ್ದೀವಿ. ಆದ್ರೆ
ನಮ್ಮ ಅಸ್ತಿತ್ವದ ಆಳಕ್ಕೆ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ, ಬ್ರಹ್ಮಾಂಡಕ್ಕೂ ನಮಗೂ ಯಾವುದೇ ವ್ಯತ್ಯಾಸವಿಲ್ಲ. ನಮ್ಮೆಲ್ಲರನ್ನೂ ಜೋಡಿಸೋ ಆ ಕೊನೆಯ ಬಿಂದು, ಆ ಒಂದೇ ಒಂದು ಮಹಾಶೂನ್ಯ ಅಂತ. ನಮಗೂ ಬ್ರಹ್ಮಾಂಡಕ್ಕೂ ಭೇದವಿಲ್ಲ. ವಾಸ್ತವದಲ್ಲಿ ನಾವೇ ಈ ಬ್ರಹ್ಮಾಂಡ. ಆ ಮಹಾಶೂನ್ಯ ನಮ್ಮೊಳಗೇ ಅಡಗಿದೆ. ನಮ್ಮೊಳಗಿನ ಆ ಬಯಲನ್ನು ಅರಿತರೆ ಇಡೀ ಸೃಷ್ಟಿಯೇ ನಮ್ಮೊಳಗಿರುವ ಸತ್ಯದರ್ಶನವಾಗುತ್ತದೆ. ಬನ್ನಿ, ಹೊರಜಗತ್ತಿನ ಜೊತೆಗೆ ನಮ್ಮೊಳಗಿನ ಶೂನ್ಯವನ್ನೂ ಅರಿಯುವ ಈ ಪಯಣ ಹೀಗೆಯೇ ಮುಂದುವರಿಯಲಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.